ಒಂದು ದಿನ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದನು, ಕೃಷ್ಣ, ಈ ಕಲಿಯುಗದಲ್ಲಿ ಜನರು ಯಾಕೆ ಇಷ್ಟು ದುಃಖದಲ್ಲಿದ್ದಾರೆ? ಯಾಕೆ ಸತ್ಯದ ಮಾರ್ಗದಲ್ಲಿ ನಡೆಯುವವರು ಕಷ್ಟ ಅನುಭವಿಸುತ್ತಾರೆ? ಮತ್ತು ಕಲಿಯುಗದ ಅಂತ್ಯ ಹೇಗೆ ಆಗುತ್ತದೆ? ಶ್ರೀಕೃಷ್ಣನು ಸೌಮ್ಯವಾಗಿ ನಗುತ್ತಾ ಹೇಳಿದನು, ಅರ್ಜುನ, ಕಲಿಯುಗದ ರಹಸ್ಯವನ್ನು ತಿಳಿಯಲು ಮೊದಲು ಮನುಷ್ಯನ ಮನಸ್ಸನ್ನು ಅರ್ಥಮಾಡಿಕೊಳ್ಳಬೇಕು. ಕಲಿಯುಗದ ಆರಂಭ. ಕಲಿಯುಗ ಆರಂಭವಾದಾಗ ಧರ್ಮದ 4 ಕಾಲುಗಳಲ್ಲಿ ಕೇವಲ 1 ಕಾಲು ಮಾತ್ರ ಉಳಿಯುತ್ತದೆ. ಸತ್ಯ, ದಯೆ, ಶಾಂತಿ ಮತ್ತು ತಪಸ್ಸು ನಿಧಾನವಾಗಿ ಕ್ಷೀಣಿಸುತ್ತವೆ. ಜನರು ದೇವರನ್ನು ನಂಬುತ್ತಾರೆ, ಆದರೆ ಅವರ ಭಕ್ತಿ ಸ್ವಾರ್ಥದಿಂದ ತುಂಬಿರುತ್ತದೆ. ಅವರು ದೇವರ ಬಳಿ ಪ್ರಾರ್ಥಿಸುತ್ತಾರೆ, ಆದರೆ ಆತ್ಮಶುದ್ಧಿಗಾಗಿ ಅಲ್ಲ, ತಮ್ಮ ಆಸೆಗಳನ್ನು ಪೂರೈಸಲು. ಹಣದ ಹಿಂದೆ ಓಡುವ ಜಗತ್ತು. ಕೃಷ್ಣನು ಹೇಳಿದನು, ಅರ್ಜುನ, ಕಲಿಯುಗದಲ್ಲಿ ಹಣವೇ ದೇವರಾಗುತ್ತದೆ. ಜನರು ಸಂಬಂಧಗಳಿಗಿಂತ ಸಂಪತ್ತಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಒಬ್ಬ ವ್ಯಕ್ತಿಯ ಒಳ್ಳೆಯತನಕ್ಕಿಂತ ಅವನ ಬ್ಯಾಂಕ್ ಖಾತೆಯನ್ನು ಗೌರವಿಸುತ್ತಾರೆ. ಅನೇಕರು ಜೀವನವಿಡೀ ಹಣ ಸಂಪಾದಿಸುತ್ತಾರೆ, ಆದರೆ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ಅವರು ದೊಡ್ಡ ಮನೆ ಕಟ್ಟುತ್ತಾರೆ, ಆದರೆ ಆ ಮನೆಯಲ್ಲಿ ನಗು ಇರುವುದಿಲ್ಲ. ಅವರು ದುಬಾರಿ ವಸ್ತುಗಳನ್ನು ಖರೀದಿಸುತ್ತಾರೆ, ಆದರೆ ಮನಸ್ಸಿನ ಶಾಂತಿಯನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಕುಟುಂಬಗಳ ಬದಲಾವಣೆ. ಕಲಿಯುಗ ಮುಂದುವರಿದಂತೆ ಕುಟುಂಬಗಳ ನಡುವೆ ಪ್ರೀತಿ ಕಡಿಮೆಯಾಗುತ್ತದೆ. ಮಕ್ಕಳು ತಂದೆ ತಾಯಿಯ ತ್ಯಾಗವನ್ನು ಮರೆತುಬಿಡುತ್ತಾರೆ. ಹಿರಿಯರನ್ನು ಭಾರವೆಂದು ಭಾವಿಸಲಾಗುತ್ತದೆ. ಜನರು ತಮ್ಮ ಕುಟುಂಬದ ಜೊತೆ ಕುಳಿತು ಮಾತನಾಡುವುದಕ್ಕಿಂತ ಹೊರಗಿನ ಜಗತ್ತಿನ ಜೊತೆ ಹೆಚ್ಚು ಸಮಯ ಕಳೆಯುತ್ತಾರೆ. ಅರ್ಜುನ, ಪ್ರೀತಿಯ ಜಾಗದಲ್ಲಿ ಸ್ವಾರ್ಥ ಬಂದಾಗ ಕಲಿಯುಗ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಮನಸ್ಸಿನ ಯುದ್ಧ. ಕಲಿಯುಗದ ದೊಡ್ಡ ಯುದ್ಧ ಕತ್ತಿಗಳಿಂದ ನಡೆಯುವುದಿಲ್ಲ, ಅದು ಮನುಷ್ಯನ ಮನಸ್ಸಿನೊಳಗೆ ನಡೆಯುತ್ತದೆ. ಅಸೂಯೆ, ಕೋಪ, ದುರಾಸೆ ಮತ್ತು ಅಹಂಕಾರ ಪ್ರತಿದಿನ ಮನುಷ್ಯನನ್ನು ಸೋಲಿಸಲು ಪ್ರಯತ್ನಿಸುತ್ತವೆ. ಹೊರಗೆ ನಗುವ ಅನೇಕರು ಒಳಗೆ ಮುರಿದು ಹೋಗಿರುತ್ತಾರೆ. ಜನರು ಎಲ್ಲವನ್ನೂ ಹೊಂದಿರುತ್ತಾರೆ, ಆದರೆ ನೆಮ್ಮದಿ ಮಾತ್ರ ಇರುವುದಿಲ್ಲ. ಪ್ರಕೃತಿಯ ಎಚ್ಚರಿಕೆ. ಮನುಷ್ಯನು ಪ್ರಕೃತಿಯನ್ನು ಶೋಷಿಸಲು ಆರಂಭಿಸಿದಾಗ ಪ್ರಕೃತಿಯು ಪ್ರತಿಕ್ರಿಯಿಸುತ್ತದೆ. ನದಿಗಳು ಒಣಗುತ್ತವೆ, ಕಾಡುಗಳು ನಾಶವಾಗುತ್ತವೆ, ವಾತಾವರಣ ಬದಲಾಗುತ್ತದೆ. ಮಳೆ ಸರಿಯಾದ ಸಮಯಕ್ಕೆ ಬರುವುದಿಲ್ಲ. ಆಗ ಮನುಷ್ಯನು ತನ್ನ ತಪ್ಪುಗಳನ್ನು ಅರಿಯಲು ಆರಂಭಿಸುತ್ತಾನೆ. ಧರ್ಮದ ಪರೀಕ್ಷೆ. ಅರ್ಜುನನು ಕೇಳಿದನು, ಕೃಷ್ಣ, ಒಳ್ಳೆಯವರು ಏಕೆ ಕಷ್ಟ ಅನುಭವಿಸುತ್ತಾರೆ? ಕೃಷ್ಣನು ಉತ್ತರಿಸಿದನು, ಚಿನ್ನವನ್ನು ಬೆಂಕಿಯಲ್ಲಿ ಪರೀಕ್ಷಿಸಿದಂತೆ ಒಳ್ಳೆಯವರನ್ನು ಕಷ್ಟಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಕಷ್ಟಗಳು ಶಿಕ್ಷೆಯಲ್ಲ, ಅವು ನಿನ್ನನ್ನು ಬಲಿಷ್ಠನಾಗಿಸುವ ಸಾಧನಗಳು. ಕತ್ತಲೆ ರಾತ್ರಿಯ ನಂತರವೇ ಸೂರ್ಯೋದಯ ಬರುತ್ತದೆ. ಹಾಗೆಯೇ ಕಷ್ಟದ ನಂತರವೇ ನಿಜವಾದ ಬೆಳವಣಿಗೆ ಬರುತ್ತದೆ. ಕಲಿಯುಗದ ಕೊನೆಯ ಹಂತ. ಅರ್ಜುನ, ಕಲಿಯುಗ ತನ್ನ ಕೊನೆಯ ಹಂತ ತಲುಪಿದಾಗ ಜನರು ಸತ್ಯವನ್ನು ಕೇಳಲು ಇಷ್ಟಪಡುವುದಿಲ್ಲ, ಸುಳ್ಳನ್ನು ಸತ್ಯವೆಂದು ನಂಬುತ್ತಾರೆ, ಅಧರ್ಮವನ್ನು ಸಾಮಾನ್ಯವೆಂದು ಭಾವಿಸುತ್ತಾರೆ. ಅಹಂಕಾರವೇ ಮನುಷ್ಯನ ದೊಡ್ಡ ಶತ್ರುವಾಗುತ್ತದೆ. ಜನರು ತಮ್ಮ ಆತ್ಮದ ಧ್ವನಿಯನ್ನು ಕೇಳುವುದನ್ನು ನಿಲ್ಲಿಸುತ್ತಾರೆ, ಹೃದಯಕ್ಕಿಂತ ಬುದ್ಧಿಯನ್ನು ಮಾತ್ರ ಅನುಸರಿಸುತ್ತಾರೆ. ಆಗ ಜಗತ್ತಿನಲ್ಲಿ ಗೊಂದಲ ಹೆಚ್ಚಾಗುತ್ತದೆ. ಆಶೆಯನ್ನು ಕಳೆದುಕೊಳ್ಳಬೇಡ. ಅರ್ಜುನನು ಕೇಳಿದನು, ಹಾಗಾದರೆ ಭವಿಷ್ಯದಲ್ಲಿ ಎಲ್ಲವೂ ಕೆಟ್ಟದ್ದೇ ಆಗುತ್ತದೆಯೇ? ಕೃಷ್ಣನು ನಗುತ್ತಾ ಹೇಳಿದನು, ಇಲ್ಲ ಅರ್ಜುನ, ಕತ್ತಲೆ ಹೆಚ್ಚಾದಾಗಲೇ ಬೆಳಕಿನ ಮೌಲ್ಯ ತಿಳಿಯುತ್ತದೆ. ಕಲಿಯುಗದಲ್ಲಿಯೂ ಒಳ್ಳೆಯ ಜನರು ಇರುತ್ತಾರೆ. ಅವರು ಈ ಜಗತ್ತಿಗೆ ಆಶೆಯ ಕಿರಣವಾಗುತ್ತಾರೆ. ಒಬ್ಬ ಸತ್ಯವಂತ ವ್ಯಕ್ತಿ 1000 ಸುಳ್ಳುಗಾರರಿಗಿಂತ ಶಕ್ತಿಶಾಲಿ. ಒಂದು ದೀಪ 1000 ವರ್ಷಗಳ ಕತ್ತಲೆಯನ್ನು ಓಡಿಸಬಲ್ಲದು. ಕಲ್ಕಿ ಅವತಾರದ ಆಗಮನ. ಅಧರ್ಮವು ತನ್ನ ಮಿತಿಯನ್ನು ಮೀರಿದಾಗ ನಾನು ಮತ್ತೆ ಭೂಮಿಗೆ ಬರುತ್ತೇನೆ. ಆ ಅವತಾರವೇ ಕಲ್ಕಿ. ಕಲ್ಕಿ ದುಷ್ಟಶಕ್ತಿಗಳನ್ನು ನಾಶಮಾಡುತ್ತಾನೆ, ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ, ಮನುಷ್ಯರಿಗೆ ಸತ್ಯದ ಮಾರ್ಗವನ್ನು ತೋರಿಸುತ್ತಾನೆ. ನಿಜವಾದ ಕಲಿಯುಗ. ಅರ್ಜುನನು ಆಶ್ಚರ್ಯದಿಂದ ಕೇಳಿದನು, ಕೃಷ್ಣ, ಕಲಿಯುಗ ನಿಜವಾಗಿಯೂ ಹೊರಗಿನ ಜಗತ್ತಿನಲ್ಲಿದೆಯೇ? ಕೃಷ್ಣನು ಹೇಳಿದನು, ಇಲ್ಲ ಅರ್ಜುನ, ನಿಜವಾದ ಕಲಿಯುಗ ಮನುಷ್ಯನ ಮನಸ್ಸಿನೊಳಗೆ ಇದೆ. ನಿನ್ನೊಳಗಿನ ಕೋಪವೇ ಕಲಿಯುಗ, ನಿನ್ನೊಳಗಿನ ದುರಾಸೆಯೇ ಕಲಿಯುಗ, ನಿನ್ನೊಳಗಿನ ಅಹಂಕಾರವೇ ಕಲಿಯುಗ. ನೀನು ಅವುಗಳನ್ನು ಜಯಿಸಿದ ದಿನವೇ ನಿನ್ನ ಕಲಿಯುಗ ಅಂತ್ಯವಾಗುತ್ತದೆ. ಜೀವನ ಬದಲಾಯಿಸುವ ಸಂದೇಶ. ಪ್ರತಿಯೊಬ್ಬ ಮನುಷ್ಯನು ಜಗತ್ತನ್ನು ಬದಲಾಯಿಸಲು ಬಯಸುತ್ತಾನೆ, ಆದರೆ ತನ್ನನ್ನು ಬದಲಾಯಿಸಲು ಬಯಸುವುದಿಲ್ಲ. ಜಗತ್ತು ಬದಲಾಗಬೇಕಾದರೆ ಮೊದಲು ನೀನು ಬದಲಾಗಬೇಕು. ಪ್ರತಿದಿನ ಸ್ವಲ್ಪ ಒಳ್ಳೆಯತನ ಮಾಡು. ಪ್ರತಿದಿನ ಸತ್ಯವನ್ನು ಆರಿಸು. ಪ್ರತಿದಿನ ದೇವರನ್ನು ನೆನಪು ಮಾಡು. ಆಗ ನಿನ್ನ ಜೀವನವೇ ಹೊಸ ಯುಗವಾಗುತ್ತದೆ. ಶಕ್ತಿಯುತ ಅಂತ್ಯ. ಕೃಷ್ಣನು ಅರ್ಜುನನ ಕಣ್ಣಿನಲ್ಲಿ ನೋಡುತ್ತಾ ಹೇಳಿದನು, ಅರ್ಜುನ, ಕಲಿಯುಗದ ಅಂತ್ಯವನ್ನು ಕಾಯಬೇಡ. ನಿನ್ನೊಳಗಿನ ಕತ್ತಲೆಯನ್ನು ಅಂತ್ಯಗೊಳಿಸು. ಅಹಂಕಾರವನ್ನು ಬಿಡು, ದುರಾಸೆಯನ್ನು ಬಿಡು, ದ್ವೇಷವನ್ನು ಬಿಡು,
ಪ್ರೀತಿಯನ್ನು ಆರಿಸು. ಧರ್ಮವನ್ನು ಆರಿಸು. ಸತ್ಯವನ್ನು ಆರಿಸು. ನೆನಪಿಟ್ಟುಕೋ, ಸತ್ಯವು ನಿಧಾನವಾಗಿ ನಡೆಯಬಹುದು. ಆದರೆ ಅದು ಎಂದಿಗೂ ಸೋಲುವುದಿಲ್ಲ. ಧರ್ಮವು ಕೆಲವೊಮ್ಮೆ ದುರ್ಬಲವಾಗಿ ಕಾಣಬಹುದು. ಆದರೆ ಅದು ಎಂದಿಗೂ ನಾಶವಾಗುವುದಿಲ್ಲ. ನನ್ನನ್ನು ನಂಬು. ನಿನ್ನ ಕರ್ತವ್ಯವನ್ನು ಮಾಡು. ಉಳಿದದ್ದನ್ನು ನನಗೆ ಬಿಡು. ಕಲಿಯುಗದ ಅಂತ್ಯ ಜಗತ್ತಿನ ಅಂತ್ಯವಲ್ಲ. ನಮ್ಮೊಳಗಿನ ಅಧರ್ಮದ ಅಂತ್ಯವೇ ನಿಜವಾದ ಕಲಿಯುಗದ ಅಂತ್ಯ. ಶ್ರೀಕೃಷ್ಣ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ.